ಮುಚ್ಚು ಮರೆ ಮಾಡೋಂಥ ವಿಷಯ ಏನಲ್ಲ. ಎಲ್ಲ ಬೆಳಗ್ಗೆಯಿಂದ ತಾವು ಎಲ್ಲರೂ ನೋಡ್ತಾ ಇದ್ದಾರೆ. ಪ್ರತಿ ವರ್ಷ ನೋಟ್ಬುಕ್ ಕೊಡೋದಿರ್ಬೋದು, ಸಂಕ್ರಾಂತಿ ಬಾಗಿನ ಇರ್ಬೋದು, ಪಟಾಕಿ ಕೊಡೋದಿರ್ಬೋದು, ಊರಬ್ಬ ಮಾಡೋದಿರ್ಬೋದು, ಪ್ರತಿ ಒಂದಕ್ಕೂ ಇಲ್ಲಿ ಪ್ರತಿ ಒಂದೂ ಮಾಡಿಕೊಂಡು ಬರ್ತಾನೆ. ಪಟಾಕಿನೂ ಸಹ ಇಲ್ಲಿ ತಾವು ನೋಡ್ಬೋದಿದೆ. ಭಾಳ ಬಡವರು, ಗಾರ್ಮೆಂಟ್ಸ್ ಕಾರ್ಖಾನೆಗಳು, ಮದುವೆ ಛತ್ರಗಳಲ್ಲಿ ಕೆಲಸ ಮಾಡ್ತಾರೆ, ಕೂಲಿ ಕಾರ್ಮಿಕರು, ಅವರು ವರ್ಷ ಆಗೋದೇ ತಡ. ಅಣ್ಣ ಮಕ್ಕಳಿಗೆ ಪಟಾಕಿ ಅಣ್ಣ ಅಂತ ಹಂಗಂತ ಕೊಡ್ತೀನಿ ಬಿಡಮ್ಮ, ಅದೇನು ನಾನು ಕೊಡ್ತೀನಿ ಹೋಗ್ರಿ. ಪ್ರತಿ ವರ್ಷ ಪಟಾಕಿ ಅಣ್ಣ ಕೊಡ್ತಾನೆ ಅಂತ ಕಾಯ್ತಾ ಇರ್ತಾರೆ. ಇವತ್ತು ಆ ಪಟಾಕಿನ ಕೊಡಕ್ಕೆ ಬಿಡ್ತಾ ಇಲ್ಲ. ಪೊಲೀಸ್ನವರು ಪಟಾಕಿ ಕೊಡಬೇಡ ಅಂತ ಹೇಳೋದಕ್ಕೆ ಎಲ್ಲಾದ್ರೂ ಇದೆ ಒಂದು 100 ಜನ ಪೊಲೀಸರು ಬರೋದು, ಪೊಲೀಸ್ ವ್ಯಾನ್ಗಳು ತೊಗೊಂಡ್ಬರೋದು. ಇವತ್ತು ಅದನ್ನು ಮಾಡಿದ್ದಾರೆ. ಪಟಾಕಿ ಕೊಡಬಾರ್ದು, ಈ ಕೆಲಸ ಮಾಡಿ. ಇದಕ್ಕೆ ಸಂಪೂರ್ಣವಾಗಿ ಏನಿವತ್ತು ಮೊನ್ನೆ JP ಪಾರ್ಕಲ್ಲಿ ಒಂದು ಉಪಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಒಂದು ಶಾಸಕನಿಗೆ ಆಹ್ವಾನ ಇಲ್ಲದೆ ಒಂದು ಉಪಮುಖ್ಯಮಂತ್ರಿಗಳು ಬೆಳಗ್ಗೆ 7 ಗಂಟೆಗೆ ಒಂದು ನನ್ನ ಚುನಾವಣೆಯಲ್ಲಿ ಸೋತಂಥ ಅಭ್ಯರ್ಥಿ ಕುಸುಮಾ DK ರವಿ ಅವ್ರನ್ನ ಕರ್ಕೊಂಡು ಇವರೇ MLA, ಎಲ್ಲ ಇವರೇ, ಸಮಸ್ಯೆಗಳು ಇವ್ರಿಗೆ ಹೇಳಿ, MLA ಮುನಿರತ್ನನ್ ಬಗ್ಗೆ ಏನು ನನಗೆ ಬೇಡ, ಮುನಿರತ್ನನ್ಗೆ ಆಹ್ವಾನ ಕೊಡಲ್ಲ ಅಂತ ಹೇಳಿ ಆವತ್ತು ಅಲ್ಲಿ ತೊಂದರೆ ಕೊಟ್ಟರು. ಇವತ್ತು ಸೇಮ್ ಅದೇ ರಿಪೀಟು. ನಾನು ಕೇಳಿದೆ, ಪಾಪ ಅವ್ರ ಹೆಸರು ಹೇಳೋದು ಬೇಡ ಅಧಿಕಾರಿಗಳು. ಸರ್, ಬೆಳಗ್ಗೆಯಿಂದ DK ಸುರೇಶ್ ಫೋನ್ ಮಾಡ್ತಾರೆ, ಕುಸುಮಾ ಫೋನ್ ಮಾಡ್ತಾರೆ, ಅವರಪ್ಪ ಹನುಮಂತರಾಯಪ್ಪ ಫೋನ್ ಮಾಡ್ತಾರೆ, DK ಶಿವಕುಮಾರ್ ಫೋನ್ ಮಾಡ್ತಾರೆ, ನೀವು ಗೋಡನ್ನ ಸೀಜ್ ಮಾಡು ಅಂತಾರೆ. ಗೋಡನ್ ಸೀಜ್ ಮಾಡಿಲ್ಲ ಅಂದರೆ ನಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಾರೆ. ಅದಕ್ಕೆ ಸರ್ ಗೋಡನ್ನ ನಾವು ಬೀಗ ತೆಗೆದು ನೋಡಬೇಕು ಅಂತ ನಾನು ಹೇಳಿದೆ. ನೋಡಪ್ಪ, ಅದರಲ್ಲಿ ಏನೂ ಇಲ್ಲಪ್ಪ, ಪಟಾಕಿ ಇರಲ್ಲ, ಅದು ಒಂದು ಕುಂದುಕೊರತೆ ಸಾರ್ವಜನಿಕರಿಗೆ ಇಟ್ಟಿರುವಂಥದ್ದು ಶಾಸಕರ ಕಚೇರಿ. ಇಲ್ಲ ಸರ್, ಅದನ್ನು ನಾವು ಪೊಲೀಸರು ಬಂದಮೇಲೆ ನೀವು ಬೀಗ ತೆಗಿಬೇಕು ಸರ್, ಅಲ್ಲಿವರೆಗೂ ನೀವು ಒಳಗಡೆ ಹೋಗಂಗಿಲ್ಲ. ಆಯ್ತಪ್ಪ, ಹಂಗೆ ಮಾಡಿ ಬಂದೆ. ಎಲ್ಲರ ಇದರಲ್ಲೂ ಪೊಲೀಸರು ಇದರಲ್ಲಿ ಬೀಗ ತೆಗೆದೆ. ಒಳಗಡೆ ಬಂದರು, ನೋಡಿದ್ರು, ಏನೂ ಇಲ್ಲ. ಅದಾದಮೇಲೆ ಭಾಳ ವಿಚಿತ್ರ ಏನು ಅಂದರೆ, ಒಂದು ಅಂಗಡಿನಿಂದ ಖರೀದಿ ಮಾಡಿ ಒಂದು ವಾಹನದಲ್ಲಿ ತಂದಿಟ್ಕೊಂಡು ಅವ್ರ ಮನೆ ಕೊಡೋದು ತಪ್ಪು ಅಂತ ಹೇಳ್ತಾರೆ. ಆಯಿತು, ಕೊಡಲ್ಲ, ಬಿಟ್ಬಿಡಲ್ಲ. ನೇರವಾಗಿ ಅಂಗಡಿನಲ್ಲಿ ಖರೀದಿ ಮಾಡಿ ಕಾರ್ಯಕರ್ತರು ಯಾವುದೋ ಒಂದು ಕುಟುಂಬಕ್ಕೆ ಸಹಾಯ ಮಾಡೋಕ್ಕೆ ತೊಗೊಂಡೋಗಿ ಕೊಡ್ತಾರಪ್ಪ. ಬಿಲ್ ಇರುತ್ತೆ, ವಿತೌಟ್ ಬಿಲ್ ಅಂತೂ ಇರಲ್ಲ. ಇವತ್ತೊಂದು ಅಂಗಡಿಗೆ ಹೋಗಿ ಯಾವುದನ್ನ ಐಟಮ್ಗಳು ತಂದುಕೊಡು ಅಂತ ಹೇಳಿದ್ರೆ ಹೆಂಗೆ ತಂದು ಕೊಡ್ತಾರೆ. ಅದೇ ರೀತಿ ಕೆಲವು ಕುಟುಂಬಗಳಿಗೆ ಯಾರಿಗೆ ಅವಶ್ಯಕತೆ ಇದೆ ಆ ಕುಟುಂಬಗಳಿಗೆ ಪಟಾಕಿನ ಅಂಗಡಿಯಿಂದ ದುಡ್ಡು ಕೊಟ್ಟು ತೊಗೊಂಡೋಗಿ ಮನೆಗೂ ಕೊಡಬೇಡ ಅಂತ ಹೇಳ್ತಾ ಇದೆ. ಪಟಾಕಿನೇ ಕೊಡಬಾರ್ದು ಅಷ್ಟೇ. ಇದು ಎಲ್ಲಾದರೂ ಇದೆಯಾ ಇಂಥದ್ದು? ಆ ಕುಸುಮನಿಗೆ MLA ಆಗಬೇಕು ಅನ್ನೋ ಹುಚ್ಚು ಹಿಡಿದುಬಿಟ್ಟು ಯಾವ ಮಟ್ಟಕ್ಕೆ ಅಂದರೆ ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ. ಒಬ್ಬ MLA ಅನ್ನೋ ಗೌರವನೂ ಇಲ್ಲ. ಅವನು ಹೊಲಸು ತಿಂತಾನೆ, ಅವನು ಗೊಬ್ಬರದ ಹುಳ ತಿಂತಾನೆ, ಅವನ್ನ ಓಡಿಸ್ತೀನಿ, ಅವನಿಲ್ಲೆಲ್ಲೂ ಇರಬಾರ್ದು, ನಾನು ಗೊಬ್ಬರ ಅಂತೆ, ಗೊಬ್ಬರದ ಹುಳ ಅಂತೆ. ನೀವೇ ಇತ್ತೀಚಿನ ದಿನಗಳ ಬೆಳಗ್ಗೆ ಸಾಯಂಕಾಲದವರೆಗೂ ಆ ಯೂಟ್ಯೂಬ್ ಚಾನಲ್ಗಳವ್ರನ್ನ ಕರೆಸಿ ಈ 2-3 ದಿನದಿಂದ ಬರೀ ಇದೇನೆ. ನಾನು ನೋಡ್ತೀನಿ, ನಾನು ಇಲ್ಲೇ ಗೆಲ್ತೀನಿ, ಹೋಲಿಕೆ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಲ್ಲೋ ಸೌಮ್ಯ ರೆಡ್ಡಿ ex-MLA ಜಯನಗರ, ಅವ್ರ ತಂದೆ ಮಿನಿಸ್ಟ್ರು, ಸೀನಿಯರ್ ಮಿನಿಸ್ಟರ್, ಬೆಂಗಳೂರಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಒಂದು ರಾಮಲಿಂಗಾರೆಡ್ಡಿ, ಅವ್ರ ಮಗಳು MLAಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ದಾರೆ. ಸೋತಿರೋದು ಇಷ್ಟರಲ್ಲೂ ಒಂದು 100 ಹೋಟೆಲ್ ಸೋತಿರೋದು. ಆ ಅಮ್ಮ ಒಂದು ದಿನ ಹೋಗಿ MLAಗೆ ತೊಂದರೆ ಕೊಡ್ತಾ ಇಲ್ಲ. ಅವ್ರ ತಂದೆ ಪ್ರಭಾವನ ಬಳಸಿ ಅಲ್ಲೋಗಿ ದಾಳಿ ಮಾಡ್ತಾ ಇಲ್ಲ, ಎಲ್ಲೂ ಹೋಗಿಲ್ಲ. ತಂದೆ ಹೆಸರು ಎಷ್ಟು ಬೇಕಾದ್ರೂ ಮಾಡ್ಬೋದಾಯ್ತು.
ಆ ಹೆಣ್ಣು ಮಗಳನ್ನಾದ್ರೂ ನೋಡಿ ಕಲೀರಿ. ಆ ಸೌಮ್ಯ ಎಷ್ಟು ಗೌರವವಾಗಿ ನಡ್ಕೊಳ್ತಾರೆ ಜನಗಳ ಹತ್ರ. ಅದು ಬಿಟ್ಬಿಟ್ಟು ಇಂದಿರಾ ಗಾಂಧಿಗೆ ಹೋಲಿಸ್ಕೊಳ್ಳೋದು. ನೀವು ಆಯ್ತಮ್ಮ, ನೀವು ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳೀರಿ, ನನಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಿ? ನೀವು ಇಂದಿರಾ ಗಾಂಧಿ ಆಗ್ತೀರಾ? ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಹೋಲಿಕೆ ನೋಡ್ತಾ ಇದ್ದೀನಿ. ನಾನು ಇಂದಿರಾ ಗಾಂಧಿ ಹೆಣ್ಣು, ನಾನು ಹೆಣ್ಣು ಅಂತೀರಿ. ನಾನು ಇಲ್ಲ ಅಂತ ಹೇಳಿದ್ದೇನಮ್ಮ? ನಾನು ಹೆಣ್ಣು ಅಲ್ಲ ಅಂತ ಹೇಳಿದ್ದೀನ? ನಾನು ಯಾವತ್ತನ ಮಾತಾಡಿದ್ದೀನ? ಹೆಣ್ಣು ಮಕ್ಕಳನ್ನ ಹೆಣ್ಣು ಅಂತ ಕರಿತೀವಿ. ನಿನ್ಗೆ ಎಷ್ಟು ಜನ ಮಕ್ಕಳು ಅಂದರೆ 3 ಹೆಣ್ಣು ಅಂತೀವಿ. ಬೇರೆ ಏನಾದ್ರು ಮಾತಾಡ್ತೀವಿ ನಾವು? ಒಂದು ಹೆಣ್ಣು ಮಗಳನ್ನ, ಒಂದು ಹೆಣ್ಣನ್ನ ಹೆಣ್ಣು ಅಂತ ಕರಿತೀವಿ. ತಪ್ಪೇನು? ನನಗೆ ಅರ್ಥ ಆಗ್ತಾ ಇದೆ. ಹೆಣ್ಣು ಮಕ್ಕಳನ್ನ ಹೆಣ್ಣು ಅರೆ, ಈಗ ನಿಮ್ಗೆ ಯಾರನ್ನ ಕೇಳಿದ್ರೆ ಎಷ್ಟಪ್ಪ ಮಕ್ಕಳು ಅಂದರೆ 3 ಜನ ಗಂಡು 2 ಹೆಣ್ಣು ಅಂತೀವಿ. ಬೇರೆ ಏನಾರು ಮಾತಾಡ್ತೀವಿ? ಇದೆ ತಾನೇ? ಇಷ್ಟು ಬಿಟ್ಟು ಬೇರೆ ಇದೆ. ಅದನ್ನ ಇಟ್ಕೊಂಡು ಹೆಣ್ಣುಗಳಿಗೆ ಅವಮಾನ ಮಾಡ್ಬಿಡ್ತಾರೆ. ನಾನೆಲ್ಲ ಅವಮಾನ ಮಾಡಿದೆ. ಡಿ ಕೆ ರವಿ ಸತ್ತಾಗ ವಿಧಾನಸೌಧ ಹತ್ರ ಕುಂತ್ಕೊಂಡು ಅಪ್ಪ ಮಗಳು ತಲೆ ಬಡ್ಕೊಂಡು ಬಾಯಿ ಬಡ್ಕೊಂಡು ನನ್ನ ಗಂಡನ ಕೊಂದುಬಿಟ್ರು ಅಂತ ಹೇಳಿ ಗಲಾಟೆ ಮಾಡಿ ಜಾರ್ಜ್ ರಾಜೀನಾಮೆ ಕೊಟ್ಟ ಮೇಲೆ CBI ತನಿಖೆ ಕೊಡಿಸಿ ಸಿದ್ದರಾಮಯ್ಯನವ್ರ ಜೊತೆ ನಾನೇ ಇದ್ದೀನಿ. ಅವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಾಡಿ ನೋಡ್ಕೊಂಡ್ ಬಂದಿದ್ದೀವಿ. ತಿರ್ಚ್ಬಿಟ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಅಂತಂದು. ಅಷ್ಟೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಲಾಟೆ ಮಾಡಿ ಅಪ್ಪ ಮಗಳು. ಆಮೇಲೆ ಏನಾಯ್ತು? ಲೇಟ್ರಾನು ಅಪ್ಪ ಚೇರ್ಮನ್ ಕಾಂಗ್ರೆಸ್ ಪಾರ್ಟಿ. ಈಗ ಮಗಳು MLA ಆಗ. ಆ ಮಗಳನ್ನ MLA ಮಾಡೋದಕ್ಕೆ ಒಂದು ಕಡೆ ಹೋರಾಟ, ಈ ಅಮ್ಮ ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳೆಯೋದಕ್ಕೆ ಈ ಅಮ್ಮನ ಹೋರಾಟ. ಇದು ನನಗಾಗಿರೋ ಅನ್ಯಾಯ. ಪಟಾಕಿ ಕೊಡೋದಕ್ಕೂ ಬಿಡ್ತಾ ಇಲ್ಲ. ದೇವ್ರು ಅವ್ರಿಗೆ ಒಳ್ಳೇದು ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.